ಟಾಲಿವುಡ್ನ ಸ್ಟಾರ್ ಜೋಡಿ ರಾಮ್ ಚರಣ್ ಮತ್ತು ಉಪಾಸನಾ ತಮ್ಮ ಮಗಳು ಕ್ಲಿಂಕಾರಾಳ ಮುಖವನ್ನ ಮೊದಲ ಬಾರಿಗೆ ಅಭಿಮಾನಿಗಳಿಗೆ ಪರಿಚಯಿಸಿದ್ದಾರೆ. ಆದರೆ ಒಂದು ಫೋಟೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಗೆ ಕಾರಣ ಆಗಿದೆ. 3 ವರ್ಷಗಳ ಹಿಂದೆ ಜನಿಸಿದ ಕ್ಲಿಂಕಾರಾಳನ್ನ ಈವರೆಗೆ ಸಾರ್ವಜನಿಕವಾಗಿ ತೋರಿಸಿರಲಿಲ್ಲ. ಎಲ್ಲೇ ಹೋದ್ರೂ ಮಗಳ ಮುಖವನ್ನ ಮುಚ್ಚಿಯೇ ಓಡಾಡ್ತಾ ಇದ್ದ ಉಪಾಸನಾ ಹಿಂದೆ ತಿರುಗಿರುವ ಫೋಟೋಗಳು ಅಥವಾ ಮುಖ ಕಾಣದ ಚಿತ್ರಗಳನ್ನಷ್ಟೇ ಹಂಚಿಕೊಳ್ತಿದ್ರು. ಇದರಿಂದ ಅಭಿಮಾನಿಗಳ ಕುತೂಹಲ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇತ್ತು. ಕೆಲವರು ಕ್ಲಿಂಕಾರಾಳ ಫೋಟೋ ಎಂದು ನಕಲಿ ಹಾಗೂ ಮಾಫ್ ಮಾಡಿದ ಚಿತ್ರಗಳನ್ನು ಹರಿಬಿಟ್ಟಿದ್ರು. ಆಗಲೇ ಉಪಾಸನಾ ಸೋಷಿಯಲ್ ಮೀಡಿಯಾದಲ್ಲಿ ಅನಗತ್ಯ ಟ್ರೋಲಿಂಗ್ ಮತ್ತು ನೆಗೆಟಿವಿಟಿ ಹೆಚ್ಚಾಗಿದೆ, ಅದಕ್ಕಾಗಿಯೇ ನನ್ನ ಮಗಳ ಮುಖವನ್ನು ತೋರಿಸ್ತಾ ಇಲ್ಲ ಎಂದು ಸಂದರ್ಶನದಲ್ಲಿ ಹೇಳಿದರು. ಈಗ ಕ್ಲಿಂಕಾರಾಳ 3ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ರಾಮ್ ಚರಣ್ ಮತ್ತು ಉಪಾಸನಾ ಮೊದಲ ಬಾರಿಗೆ ಮಗಳನ್ನ ಎತ್ಕೊಂಡಿರುವ ಫೋಟೋವನ್ನ ಹಂಚಿಕೊಂಡು ಜನ್ಮದಿನದ ಶುಭಾಶಯ ಕೋರಿದ್ದಾರೆ. ಈ ಫೋಟೋ ವೈರಲ್ ಆಗ್ತಾ ಇದ್ದಂತೆಯೇ ಸಾವಿರಾರು ಅಭಿಮಾನಿಗಳು ಶುಭಾಶಯಗಳ ಮಹಾಪೂರ್ವನ್ನೇ ಹರಿಸಿದ್ದಾರೆ. ಆದರೆ ಉಪಾಸನಾ ಭಯಪಟ್ಟಿದ್ದೇ ಈಗ ನಿಜವಾಗಿದೆ ಎನ್ನಲಾಗ್ತಿದೆ. ಕೆಲವರು ಮಗುವಿನ ರೂಪದ ಬಗ್ಗೆ ಅನಗತ್ಯ ಕಾಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಹುಟ್ಟು ಹಾಕಿದ್ದಾರೆ. ಇದರಿಂದ ಮೆಗಾ ಫ್ಯಾನ್ಸ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದು, ಮಕ್ಕಳನ್ನ ಈ ರೀತಿಯಾಗಿ ಟ್ರೋಲ್ ಮಾಡುವುದು ಸರಿಯಲ್ಲ ಎಂದು ಕಿಡಿಕಾರ್ತಿದ್ದಾರೆ. ಇದೇ ಕಾರಣಕ್ಕೆ ರಾಮ್ ಚರಣ್ ಉಪಾಸನಾ ದಂಪತಿ ತಮ್ಮ ಅವಳಿ ಮಕ್ಕಳ ಮುಖವನ್ನು ಇನ್ನೂ ಬಹಿರಂಗಪಡಿಸಿಲ್ಲ. ಇತ್ತೀಚೆಗೆ 3 ಮಕ್ಕಳು ಕೈ ಹಿಡಿದಿರುವ ಫೋಟೋವನ್ನಷ್ಟೇ ಹಂಚಿಕೊಂಡಿದ್ದಾರೆ. ಸದ್ಯಕ್ಕೆ ಅವರ ಖಾಸಗಿತನವನ್ನು ಕಾಪಾಡುವ ನಿರ್ಧಾರವನ್ನು ದಂಪತಿ ಮುಂದುವರಿಸಲಿದ್ದಾರೆ ಎನ್ನುವುದು ಸ್ಪಷ್ಟವಾಗಿದೆ.